ಮೈಸೂರಿನಲ್ಲಿ ರಿಲೇಟೆಡ್ ಆಗ್ತಕ್ಕಂಥದ್ದು ರಾಜ್ಯ ರಾಜಧಾನಿಯಲ್ಲಿ ಆಗ್ತಾ ಇತ್ತು, ಈಗ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಆಗ್ತಾ ಇದೆ. ಈ ಈ ವಿಕೇಂದ್ರೀಕರಣನೇ ನಂಗೆ ದೊಡ್ಡ ಸಂತೋಷ ಕೊಟ್ಟಿದೆ. ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದೀರಿ. ಆಮೇಲೆ ಈಗಂತೂ ತುಂಬ ಅಗತ್ಯವಾದ್ದು ನನಗೊಂದು ಜಾಗ, ನನಗೊಂದು ಮನೆ, ನನಗೊಂದು ಕುಟುಂಬ ಎಲ್ಲ ಆಗಬೇಕು ಅಂತ ಜನ ಸಂತೋಷ ಪಟ್ಕೊಂಡು ಮೊದಲನೇ ಸಲ ಮೈಸೂರಲ್ಲಿ ಆಗ್ತಾ ಇರೋದಕ್ಕೆ ಎಷ್ಟು ದೊಡ್ಡ ಪ್ರತಿಕ್ರಿಯೆ, ಇಷ್ಟೊಂದು ಸಂತೋಷವಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಜನ ಬಂದು ಈ ಸಂಜೆಯಲ್ಲಿ ಈ ಬೆಳಗ್ಗೆಯಲ್ಲಿ ಓಡಾಡ್ತಾ ಇಲ್ಲ, ತಮಗೆ ಬೇಕಾದ ಅಗತ್ಯವಾದಂಥ ಜಾಗ ತೊಗೊಳೋದಕ್ಕೆ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಥರದ ಅನುಕೂಲತೆಗಳು ಇರುವಂಥ ಎಲ್ಲ ಜಾಗಗಳೆಲ್ಲ ಮಾಡ್ತಾಯಿದ್ದಾರೆ. ಟಿ ವಿ ನೈನಿಂದ ಮಾಡೋದ್ರಿಂದ ಒಂದೇ ಒಂದು ಲಾಭ ಏನು ಅಂತಂದರೆ, ಏನೇ ಇದ್ದರೂ ಮಾಧ್ಯಮ ನಿಮ್ಮ ಜೊತೆಗೆ ಇರ್ತದೆ, ಯಾವುದೋ ತಾಪತ್ರೆಗಳಿಗೆ ಸುಲಭವಾಗಿ ಸಿಗಾಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮಾಧ್ಯಮ ನನ್ನ ಜೊತೆ ಇರೋ ಕಾರಣಕ್ಕಾಗಿ ಅದೊಂದು ದೊಡ್ಡ ಸಪೋರ್ಟಿವ್ ಆಗಿ ಈ ಟಿ ವಿ ನೈನ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮತ್ತು ಅಷ್ಟೂ ಜನಕ್ಕೂ ಇಲ್ಲಿ ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರಿಗೂ ನಾವು ಹೃದಯ ತುಂಬಿದ ಅಭಿನಂದನೆಗಳು. ಒಳ್ಳೆಯದಾಗಲಿ. ಈ ಟಿ ವಿ ನೈನ್ ಎಕ್ಸ್ಪೋ ಏನಾಗಿದೆಯಲ್ಲ, ಮೇಳ, ಈ ಜಾಗದ ಮೇಳ, ಇದಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕ ಶುಭ ಹಾರೈಕೆಗಳು. ಮತ್ತು ಸಮಾರೋಪ ಅದ್ಭುತವಾಗಾಯಿತು, ಲಕ್ಕಿಡಿಪ್ ಚೆನ್ನಾಗಿತ್ತು. ಮತ್ತು ಕಳೆದ 2 ದಿನಗಳಿಂದ ಇಡೀ ಮೈಸೂರು ಜನತೆ ರಿಯಾಕ್ಟ್ ಮಾಡ್ತಾ ಇರೋದು ಭಾಳ ದೊಡ್ಡ ಸಂತೋಷ. ಒಳ್ಳೆಯದಾಗಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ನಮ್ಮ ಮೈಸೂರು ನಗರದಲ್ಲಿ ನಮ್ಮ ಟಿ ವಿ ನೈನ್ ಸುದ್ದಿವಾಹಿನಿಯ ವತಿಯಿಂದ ರಿಯಲ್ ಎಸ್ಟೇಟ್ ಎಕ್ಸ್ಪೋ 2026 ನಿನ್ನೆ ಮತ್ತು ಇವತ್ತು 2 ದಿನ ಭಾಳ ಯಶಸ್ವಿಯಾಗಿ ನಡೆದಿದೆ. ಇಲ್ಲಿ ನೂರಾರು ಕಂಪನಿಗಳು, ರಿಯಲ್ ಎಸ್ಟೇಟ್ ಫರ್ಮ್ಗಳು ಎಲ್ಲರೂ ಸಹ ಬಂದು ತಮ್ಮ ಪ್ರಾಜೆಕ್ಟ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಟಿ ವಿ ನೈನ್ ಸುದ್ದಿವಾಹಿನಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಸಹ ಗೊತ್ತಿದೆ. ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ, ಜೊತೆಗೆ ವಿಶ್ವಾಸ ಅರ್ಹವಾಗಿ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಜೊತೆಗೆ ಗ್ರಾಹಕರಿಗೆ ಅನುಕೂಲ ಆಗಬೇಕು, ವಿಶ್ವಾಸಾರ್ಹ ಕಂಪ್ನಿಗಳನ್ನು ಗುರುತಿಸಿ ಅವ್ರನ್ನ ಮೈಸೂರಿಗೆ ಆಹ್ವಾನ ಕೊಟ್ಟು ಕರೆಸಿ ಒಂದು ಎಕ್ಸ್ಪೋ ಮಾಡಿಸಿ ಅದ್ರ ಮುಖಾಂತರ ಮೈಸೂರು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಉತ್ತಮವಾದಂಥ ನಿವೇಶನಗಳನ್ನು, ಫ್ಲ್ಯಾಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಉತ್ತಮವಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ. ಪ್ರತಿ ವರ್ಷ ಇದೇ ರೀತಿಯಲ್ಲಿ ವಿಶ್ವಾಸಾರ್ಹ ಕಂಪ್ನಿಗಳನ್ನು ಹೆಚ್ಚೆಚ್ಚು ಮೈಸೂರು ಕಡೆಗೆ ಕರ್ಕೊಂಡು ಬಂದು ಈ ರೀತಿಯಾದಂಥ ಎಕ್ಸ್ಪೋ ಮಾಡೋದ್ರಿಂದ ನಮ್ಮ ಮೈಸೂರಿನ ನಾಗರಿಕರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ವಿಶ್ವಾಸ ಅರ್ಹತೆ ಗಟ್ಟಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ಇದೇ ರೀತಿ ನಡೀಲಿ ಅಂತ ನಾನು ಟಿ ವಿ ನೈನ್ ಸುದ್ದಿವಾಹಿನಿ ಜೊತೆಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿಯವರಿಗೆ ಶುಭಾಶಯಗಳನ್ನ ಕೊಡ್ತೀನಿ. ನಮಸ್ಕಾರ.